ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಅದು ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು 14 ದಿನ ಕಳೆದಿದೆ. ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಹಾಗೆ ಇದಾದ ನಂತರ ಹೆಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು 7 ದಿನ ಕಳೆದಿದೆ. ಈ ಎರಡೂ ಸಿನಿಮಾಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನೇ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇದರ ಜೊತೆಗೆ ಎಕ್ಕ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಇರುವಂತದ್ದು, ಆ ಒಂದು ಸಿನಿಮಾದ ಅಪ್ಡೇಟ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಿಮ್ಗೇನಾದ್ರು ಸಿನಿಮಾಗಳ ಕಲೆಕ್ಷನ್ ವಿಚಾರ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇದ್ರೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ನೋಡಿದ್ರೆ ಮಿಸ್ ಮಾಡದ ಫಾಲೋ ಮಾಡಿ ಅಂತ ಹೇಳ್ತೀವಿ ವಿಡಿಯೋನ ಶೋಣ. ಸೊ ಎಕ್ಕ ಸಿನಿಮಾದ ಅಪ್ಡೇಟ್ ನ ಬಗ್ಗೆ ಕೊನೆಯದಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಮಾದೇವ ಸಿನಿಮಾ ಕಲೆಕ್ಷನ್ ಬಗ್ಗೆ ಹಾಗೆ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ಕಲೆಕ್ಷನ್ ಬಗ್ಗೆ ತಿಳ್ಕೊಂಬಿಡೋಣ. ಅದು ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು 14 ದಿನ ಕಳೆದಿರುವಂತದ್ದು, ಅಂದ್ರೆ 2 ವಾರ ಈಗಾಗಲೇ ಕಂಪ್ಲೀಟ್ ಮಾಡಿರುವಂತದ್ದು ಮಾದೇವ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ನಟನೆ ಮಾಡಿರುವಂತದ್ದು, ಇದರ ಜೊತೆಗೆ ಸೋನಲ್ ಮಾಂಟೇರ್ ಅವರು ಕೂಡ ಹೀರೋನ್ ಆಗಿ ಅವೈಲಬಲ್ ಇರುವಂತದ್ದು, ಹಾಗೆ ಅನೇಕ ಹಿರಿಯ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು. ಈ ಒಂದು ಸಿನಿಮಾ ಇದೇ ತಿಂಗಳು ಜೂನ್ 6ನೇ ತಾರೀಕು ರಿಲೀಸ್ ಆಗಿತ್ತು. ಇದಕ್ಕೆ ರಿಲೀಸ್ ಆಗಿ ಹುಟ್ಟು 14 ದಿನ ಕಳೆದಿದೆ. 14ನೇ ದಿನ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು 21 ಲಕ್ಷ ಆಗಿರುತ್ತೆ. ಹಾಗೆ ಥ್ರೂಔಟ್ ಕರ್ನಾಟಕದಲ್ಲಿ ಈ ಒಂದು ಸಿನಿಮಾ 14 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು 3,91,00,000 ಆಗಿರುತ್ತೆ. ಅಂದ್ರೆ 3,91 lakhs ಅಷ್ಟು ಥ್ರೂಔಟ್ ಕರ್ನಾಟಕದಲ್ಲಿ 14 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಹಾಗೆ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಿರುವಂತದ್ದು. ಥ್ರೂಔಟ್ ಇಂಡಿಯಾದಲ್ಲಿ 14 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಮಾದೇವ ಸಿನಿಮಾ 4,37 lakhs ಅಷ್ಟಾಗಿರುತ್ತೆ. ಅಂದ್ರೆ 4,37,00,000 ಥ್ರೂಔಟ್ ಇಂಡಿಯಾದಲ್ಲಿ 14 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಸೊ ಇದಾದ ನಂತರ ಈಗ ಬರುವಂತದ್ದು ಎಡಗೈಯ ಅಪಘಾತಕ್ಕೆ ಕಾರಣ. ಈ ಒಂದು ಸಿನಿಮಾದಲ್ಲಿ ದಿಗಂತ್ ಅವರು ಅಭಿನಯ ಮಾಡಿರುವಂತದ್ದು ಹೀರೋ ಆಗಿ, ಹಾಗೆ ನಿಧಿ ಸುಬ್ಬಯ್ಯನು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು. ಇದರ ಜೊತೆಗೆ ನಿರೂಪ್ ಭಂಡಾರಿಯವರು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು. ಈ ಒಂದು ಸಿನಿಮಾ ರಿಲೀಸ್ ಆಗಿ 7 ದಿನ ಕಳೆದಿದೆ. ಇದು ಕೂಡ 1 ವಾರ ಕಂಪ್ಲೀಟ್ ಆಗಿದೆ. ಸೊ 7ನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು 3 ಲಕ್ಷ ಆಗಿರುತ್ತೆ. ಹಾಗೆ ಥ್ರೂಔಟ್ ಕರ್ನಾಟಕದಲ್ಲಿ ಒಂದು ಸಿನಿಮಾ 7 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು 54 ಲಕ್ಷ ಆಗಿರುತ್ತೆ. ಥ್ರೂಔಟ್ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡ್ತಿರುವಂತದ್ದು, ಥ್ರೂಔಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ 7 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು 60 lakhs ಆಗಿರುತ್ತೆ. ಅಂದ್ರೆ 60 ಲಕ್ಷದಷ್ಟು ಥ್ರೂಔಟ್ ಇಂಡಿಯಾದಲ್ಲಿ 7 ಡೇಸ್ ಅಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು 1 ವಾರಕ್ಕೆ 60 ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ. ಸೊ ಇದೆಲ್ಲ ಆದ ನಂತರ ಇವಾಗ ಆಕ್ಚುಯಲ್ ಮ್ಯಾಟರ್ ಏನಪ್ಪಾ ಅಂದ್ರೆ ಎಕ್ಕ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಕ್ಕ ಸಿನಿಮಾನ ನಮ್ಮ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಇದಾಗಿರುತ್ತೆ. ಸೊ ಈ ಎರಡನೇ ಸಿನಿಮಾ ಈ ತಿಂಗಳು ರಿಲೀಸ್ ಆಗ್ಬೇಕಿತ್ತು. ಬಟ್ ಯಾವುದೋ ಒಂದು ಕಾರಣಾಂತರಗಳಿಂದ, ಮೂವಿ ಶೂಟಿಂಗ್ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿರುವಂತ ಕಾರಣದಿಂದ ಈ ಒಂದು ಸಿನಿಮಾ ನೆಕ್ಸ್ಟ್ ತಿಂಗಳು ಜುಲೈ 18ಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಎಕ್ಕ ಸಿನಿಮಾದಿಂದ ಎಕ್ಕ ಅನ್ನುವಂಥ ಹಾಡನ್ನು ಕೂಡ ರಿಲೀಸ್ ಮಾಡಿದ್ರು, ಎಕ್ಕ ಮಾರ್ ಅಂತ. ಸೊ ಇದೀಗ 1 ವಾರಗಳ ಹಿಂದೆ ಬ್ಯಾಂಗಲ್ ಬಂಗಾರಿ ಅಂತಲೂ ಕೂಡ ಸಾಂಗ್ ರಿಲೀಸ್ ಆಗಿತ್ತು. ಸೊ ಆ ಸಾಂಗ್ ಈಗ ಟ್ರೆಂಡಿಂಗ್ ನಲ್ಲಿ ಇರುವಂಥದ್ದು. ಸೊ ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಈಗ ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡಿರುವಂಥದ್ದು ಏನಪ್ಪಾ ಅಂದ್ರೆ ಜುಲೈ 18ಕ್ಕೆ ಎಕ್ಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ. ಸೊ ನಿಮ್ಗೇನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.